ಅಡ್ಡಿ ಇಲ್ಲ. ನಮ್ಮ ಪಾರ್ವತಿ ಕ್ವಾಣಿ ಎಲ್ಲ ಸ್ವಚ್ಛ ಇಟ್ಟಾಳ. ಅಷ್ಟು ಕಸಾಗಿ ಸೊಡದು ಸ್ವಚ್ಛ ಮಾಡಿ ಕೊಟ್ಟಾಳಲ್ಲ ಒಟ್ಟು. ಓ ಅತಿಗೆ ಮರಿ ಇಲ್ಲೇ ಅದಿರೇನ? ನಾನಂಗಾರ ಏನು ಮಾಡಕತ್ತಾಳ ಅನು ಅಂತ ಇತ್ತಾಗ ಬನ್ನಿ. ಮಕ್ಕೊಂಡಿದ್ಲಪ್ಪ, ಯಾವಾಗ ಎದ್ಲ ಏನ? ಇಲ್ಲ, ಎದ್ದು ಮಾರಿ ತಗೊಳಕತ್ತಿದ್ಲವ. ನೀನು ನನಗೂ ಭೇಟಿಯಾಗಿಲ್ಲ. ನಾನು ಅದೇ ಏನು ಮಾಡತ್ತಿ ಅಂದೆ, ಮಾರಿ ತಗೊಳತ್ತೀನಿ ಅಂದ್ಲು. ಹೌದು, ನಂತ ಇಲ್ಲೇ ನಿಂತ ನೋಡು. ಅಂದಂಗೆ ಇದು ಹಣ್ಣದು ಹೆಚ್ಚು ಕೊಟ್ಟಿದ್ದೆ ಇಲ್ಲಕ್ಕೀಗ ಮಕ್ಕೊಂಡಾಳ ಅಂತ ಸುಮ್ಮನೆ ಬಿಟ್ಟೆ. ಹೊಟ್ಟಿಲಿದ್ದಾಗ ಅಷ್ಟು ಮಕ್ಕೋಬಾರ್ದು. ಎದ್ದು ಎಷ್ಟು ಓಡಾಡ್ತಾಳ, ಎಷ್ಟು ಅಡ್ಡಾಡ್ತಾಳ ಅಷ್ಟು ಒಳ್ಳೇದು. ಹ್ಞೂ, ನಾನು ಅಂತೇನಿ ನಿಧಿ ಬರ್ತತಿ ಅಂತಾಳ. ಬಹಳಷ್ಟು ಜನ ಕೇಳ್ತಾ ಇದ್ರಿ ಕುಬ್ಸ ಮಾಡಿಲ್ಲ ಅಂತ. ಕುಬ್ಸ ಆದ ನಂತರ ಅಂತ ತೊಗೊಂಡೇನ್ರಿ. ಯಾಕಂದ್ರೆ ಅದೇ ಹೊಳಗಳ ನನಗೂ ಕುಬ್ಸದ್ದು ಅದೆಲ್ಲ ಅರೇಂಜ್ ಮಾಡ್ಕೋಬೇಕಂದ್ರೆ ಭಾಳ ಎಡಿಟಿಂಗ್ ಐತೆ ಅದ್ರದ್ದು ಕೆಲಸ. ನಂದು ಸದ್ಯಕ್ಕೆ ಈಗ ಫ್ಯಾಮಿಲಿ ಒಳಗೆ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನಾನು ಅದು ಒಂದು ಎಪಿಸೋಡ್ ನಾನು ಮಾಡಲಿಲ್ಲ. ಆಗೈತಿ ಅನ್ನೋಂಗೆ ತೊಗೊಂಡೇನೆ ಅಷ್ಟೇ. ಯಾಕಂದ್ರೆ ನನಗೆ ಈಗ ಕೆಲವು ತೊಂದರೆಗಳು ಇರ್ತಾವೆ, ನಾನು ಹೇಳ್ಕೊಳಕ್ಕಾಗಲ್ಲ ಆ ಥರ. ನನಗೆ ಹಾಗಾಗಿ ನನಗೆ ಎಡಿಟಿಂಗಿಗೆ ಭಾಳ ಟೈಮ್ ಬೇಕು. ಅದಕ್ಕೋಸ್ಕರ ನನಗೀಗ ಅದು ಮಾಡೋಷ್ಟು ಇದು ಇಲ್ಲ ಅನ್ನೋ ಕಾರಣಕ್ಕೆ ನಾನು ಅದು ಆಗೈತಿ ಅನ್ನೋ ರೀತಿ ಒಳಗೆ ತೊಗೊಂಡೇನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ಹಾಗೆ ಸಪೋರ್ಟ್ ಮಾಡಿರಿ, ಜಾಸ್ತಿ ಲೈಕ್ ಮಾಡಿರಿ ಏನ್ರಿ. ಅಲ್ಲ, ಕ್ವಾಣಿ ಭಾಳ ಸ್ವಚ್ಛ ಮಾಡಿ ಬಿಡ. ಬಸ್ರಿ ಕ್ವಾಣಿ ಅಂದ್ರೆ ಹಿಂಗೆ ಇರ್ಬೇಕು. ಆಮೇಲೆ ಒಂದು ಹೊರ ಸಾಕ್ಸಕ್ಕೆ ಹೇಳ್ಬೇಕಿತ್ತು ಬಿಡ ನಿನ್ನ ಗಂಡಗೆ. ಅಲ್ಲ ಅತಿಗೆ ಮರ, ಈಗ ಹೊರ ಸಾಕ್ಸಕ್ಕೆ ಹೇಳ ಅಂತೀರಿ. ಯಾರ ಕಡೆ ಹೆಣ್ಸಾಕ್ ಹೋಗಲ್ಲ ನಾನಿಲ್ಲಿ. ಹಳ್ಳ್ಯಾಗಾದ್ರೆ ಹೆಣದು ಕೊಡ್ತಾರನ್ನ, ಇಲ್ಲಿ ಯಾರ ಕಡೆ ಹೇಳಲಿ? ಇವೇ ಇರುವಂತಾಕ್ ಬಿಡ ಅಂತ ಸುಮ್ಮನಾದೆ. ಈಕಿಗೆ ಪಾರ್ವತಿಗೆ ಹೇಳು, ಆಕಿಗೆ ಅವ್ರವ್ರಿಗೆ ಹೇಳಿ ಅಲ್ಲಿ ಊರಾಗ ಒಂದು ಹೆಣಿಸಿ ಕಳಿಸ್ವಲ್ರಾಕಿತ್ತಾಗ. ಅಷ್ಟೆಲ್ಲ ಸಹಾಯ ಮಾಡ್ತೀರಿ. ಅವ್ರ ಅಪ್ಪಗ ಆರಾಮಿಲ್ದಾಗ ದವಾಖಾನಿಗೆ ಮುಕ್ಕಳಿ ರೊಕ್ಕ ಸುರ್ದ ನಿನ್ನ ಗಂಡ ಅಷ್ಟೆಲ್ಲ ಮಾಡಿದ್ರೆ ಒಂದು ಹೊರಸು ಹೆಣಿಸಿ ಕೊಡಂಗಿಲ್ಲನ? ಹೆಣಿಸಿ ಕೊಡ್ತಾರ ನೀ ಹೇಳು. ಅಲ್ಲ, ಅವ್ರೇನೋ ಹೆಣಿಸಿ ಕೊಡ್ತಾರ ಅತಿಗೆಮ್ಮ. ಆದ್ರೆ ಅದನ್ನ ತಂದು ನಮ್ಮ ಮನ್ಯಾಗಿಟ್ಟು ಎಲ್ಲಿ ಇಡೋಣ? ಎಲ್ಲರೂ ಕ್ವಾಣ್ಯಾಗೂ ಪಲ್ಲಂಗದಾವು. ಅದನ್ನ ಇಡಾಕೆ ಮತ್ತೊಂದು ಕ್ವಾಣಿ ಇದು ಮಾಡ್ಬೇಕು, ಗಾವ್ ಆಗೋದಿಲ್ಲ. ಇವನ್ನೆಲ್ಲ ಸರಿ ಇಡ್ಬೇಕು, ನಟ್ಟು ಬಿಚ್ಚಿ ಇಡ್ಬೇಕಿಲ್ಲ ಅಂದ್ರೆ. ಆಮೇಲೆ ಆಕಿ ಇಂಥದ್ರ ಮೇಲೆ ಮಕ್ಕೊಂಡಕ್ಕಿ ಅದು ನೋಡಿದ್ರೆ ಹಗ್ಗ ನಮ್ನಿ ಕಾತಿ ಚುಸ್ತತಿ. ಅದ್ರ ಮೇಲೆ ಮಕ್ಕೊಂಡ್ರೆ ಮಕ್ಕೋಬೇಕಲ್ಲಕ್ಕಿ. ಕರೆಕ್ಟಾಗಿ ಹೇಳಿದೆವ, ನಂಗೆ ಮಕ್ಕೊಳಕ್ಕಾಗಲ್ಲಲ್ಲೇ. ಮಕ್ಕಳಕ್ಕೆ ಆಗಲ್ಲಲ್ಲೇ, ಮಕ್ಕೋಬೇಕು. ಅದ ಚಲೋ. ಹುಡುಗರು ರುಚಿ ಹೋಯ್ತವಲ್ಲ ಹೊರಸು ಕೊಳತಷ್ಟು ಚಲೋ ಅಂತ. ಏನು ಅವಾದ್ರೂ ಕೊಳತಕ್ಕವು ಮತ್ತೊಂದು ಹಾಕ್ಸಕ್ಕೆ ಬರ್ತೈತಿ. ಅದನ್ನ ಬಿಟ್ಟು ನೀವು ಈ ನಮ್ನಿ ಮಾಡಿದ್ರಿ ಹಂಗಂತ ನಾನು ನೀವು ಬ್ಯಾಡ್ಬೇ. ನಂಗೆ ಯಾವ ಹೊರಸು ಬೇಡ, ಏನು ಬೇಡ, ಇದೆ ಚಲೋ ಅನ್ಸತೈತಿ. ಪಾರ್ವತಿ ನೋಡಿ ಎಷ್ಟು ಸ್ವಚ್ಛ ಮಾಡ್ಕೊಟ್ಟೋಗ ಎರಡು ರೂಮ್ನ. ಪಾರ್ವತಿ ಮಾಡ್ಯಾಳನ? ನಾ ಇಲ್ಲ ನಿಮ್ಮ ಮೌನ ಮಾಡ್ಯಾಳಂತ ಮಾಡೀನಿ. ನಿಮ್ಮ ಮೌಗೆ ಹೇಳಿದ್ರೆ ಹೂನ ಅಂತಾಳಲ್ಲ. ಹಾಂ ಇಲ್ಲ ಹ್ಞೂ ಇಲ್ಲ, ನಾ ಕೇಳಿಸ್ಕೊಂಡಿಲ್ಲ ಬಿಡ್ರಿ ಅತಿಯ ಮರ. ಹಂಗಾರೆ ನೀವು ಅಂದಿದ್ದೆ ಆಗ್ಲಿ ಬಿಡು, ಚೊಕ್ಕೈತಿ. ಹಿಂಗೆ ಇರ್ಬೇಕು ಸ್ವಚ್ಛಗಿ. ಮತ್ತು ಕಾಲ ಚಪ್ಪಲಕ್ಕೂ ತಂಡಿಗಾಲ ಟೈಲ್ಸ್ ತಣ್ಣಗ ಮತ್ತೆ ನೆಗಡಿ ಬಗಡಿ ಮಾಡಿ ಹಿಡ್ಕೊಂಡು. ಹೌದು, ಮನೆಯಿಂದ ಕೇಳ್ಬೇಕಂತ ನೀ ನೆನಪಾಗೋಲ್ತು. ಆ ಪಾರ್ವತಿಯರ ಅವ್ವ ಅಪ್ಪ ಏನು ಕೊಟ್ಟಾರ ಯಾರ ಅಲ್ಲ ಈಕಿನ ಕುಬ್ಸಕ್ಕ? ಹಾಂ ಏನು ಕೊಟ್ಟರು? ಅಯ್ಯೋ, ಏನಾರ ಕೊಡವಲ್ರಾಕ್ ಬಿಡ್ರಿ ಅತ್ತಿಯಾರ. ಅದಕ್ಕೆ ಮರ ಹೋಗ್ಲತ್ತಾಗ. ಏನಾರ ಕೊಡವಲ್ರಾಕ? ಯಾಕೆ ನಂಗೆ ತಿಳ್ಕೊಳ್ಳೋ ಅಧಿಕಾರ ಇಲ್ಲನ? ಹೇಳಿ ಏನು ಕೊಟ್ರು ಅಂತೇಳಿ. ಇದು ಸೀರೆ ತೊಗೊಂಬಂದಾರ. ಎಷ್ಟು? 500 1000? ನನಗನ್ನಿಸ್ತೈತಿ ಒಂದು ಹಂಗೊಂದು ತಡಿ ತೋರಿಸ್ಬಿಡ್ತೀನಿ. ಯಾಕೆ ಬೇಕತ್ತಾಗದೆ ಸುಮ್ಮನೆ ನಾ ಒಂದು ಹೇಳೋದು ನೀವು ಒಂದು ತಿಳ್ಕೊಳ್ಳೋದೆ. ಇನ್ನೇನು ತಂದಿರ್ತಾರೆ ಭಾಳ ಅಂದ್ರೆ ಒಂದು 1500 ರೂಪಾಯಿ ಸೀರೆ ತಂದಿರ್ತಾರೆ, ಇಲ್ಲ 1000 ರೂಪಾಯಿ ತಂದಿರ್ತಾರೆ ಅವ್ರ ಯೋಗ್ಯತೆ ಗಟ್ಟ. ಅಲ್ಲ ಒಂದು ಚಲೋ ಸೀರೆ ತರೋದು ಬೇಡ? ನಿಮ್ಮ ಅಪ್ಪೇನು ತುಸ ಮಾಡ್ಯಾನ ಅವರಿಗೆ? ಹಾಂ ಅಯ್ಯೋ ದೇವ್ರೆ, ಎಷ್ಟು ಮಾಡ್ಯಾರ ಏನು ತಾನ. ಹೋಗ್ಲಿ ಬಿಡ್ರಿ ಅತ್ತಿ, ನಾ ಏನು ಅದನ್ನ ಸೀರೆ ಉಟ್ಕೊಂಡ ವಯಸ್ಸಾಕತ್ತೇನೆ ನನಗೆ. ನಾನೇನು ಸೀರೆ ಉಡೋದು ಅಟ್ರಾಗೆ ಐತಿ. ಯಾವಾಗ ನೋಡಿದ್ರೆ ಚೂಡಿದಾರ ಹಾಕೋತೀನಿ. ಇನ್ನು ಅವ್ರು ಎಂಥ ಸೀರೆ ತಂದ್ರೆ ನಂಗೆ ಏನು ಪಾಪ, ಅವ್ರ ಕೈಲಿ ನೀಗಿದಷ್ಟು ತಂದಾರ. ಅಂಥದ್ದೇ ತೊಂಬರ್ರಿ, ಇಂಥದ್ದೇ ತೊಂಬರ್ರಿ, ಇದನ್ನೇ ತರಬೇಕಿತ್ತು ಅದನ್ನೇ ತರಬೇಕಿತ್ತು ಅಂತ ನಾ ಹೆಂಗೆ ಅನ್ನಕತ್ತಿ? ನೀ ಅಂತೀಯ ಈಕಿ ಗೊತ್ತಾಕತ್ತಿಲ್ಲ. ನನಗೆ ಹೇಳ್ತಿದ್ದಿದ್ದು ಕುಬಸ ಚಲೋ ತರಬೇಕು, ಯಾವ ನೀವು ಚಲೋ ತರ್ರಿ ಮತ್ತು ಅಂತಿಂತ ತರಬೇಡ್ರಿ ಅಂತ ಹೇಳ್ಬೇಕಿಲ್ಲಿಕಿ. ಸುಮ್ಮನೆ ಇದ್ಲಕ್ಕಂತತಿ. ಅದಕ್ಕೆ ಅವರು ಸಿಕ್ಕಂತ ತಂದಾರ. ಅದೇ ನೀನು ನಿಮ್ಮಪ್ಪ ಬಡ್ದಾಡ್ಬೇಕಷ್ಟೇ, ಚಲೋದು ಅಂಥದ್ದು ಇಂಥದ್ದು ಅವ್ರಿಗೆ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತೇಳಿ. ಅವ್ರೇನು ಮಾಡಲ್ಲ ನೋಡ್ರಿ ಅತ್ಗೆಮ್ಮ. ಈಗ ಅಷ್ಟೇ ಒಂದು 1500 ರೂಪಾಯಿ ಬಾಕಿ, ಮತ್ತಿಂದೇನಲ್ಲ ನೋಡು. ಎಂತ ಕಮ್ಮಂದು ಕೊಟ್ಟಾಳ ಯಾರ. ಹೋಗ್ಲಿ ಬಿಡ್ರಿ ಅತ್ಗೆಮ್ಮ, ಮತ್ತೆ ಆಕಿ ಮುಂದೆ ಹಂಗೆ ಹಿಂದಿರಿ. ಪಾರ್ವತಿಗೆ ಬೇಜಾರಾದಿತ್ತೆ. ಬೇಜಾರಾದಿತ್ತೆ ಇದ್ದಿದ್ದು ಹೇಳಕತ್ತೆ. ನೀ ಇಲ್ಲದ್ದನ ಸುಮ್ಕಿರ್. ನಾಳೆ ಅವ್ರ ಲಕ್ಷ್ಮಿ ದೊಡ್ಡಕ್ಕೆ ಕಳಲ್ಲ ದೊಡ್ಡಕ್ಕೆ ಅಂತ ನಾನು ನೋಡು. ಲಗ್ನಕ್ಕತ್ತಲ್ಲ ಅವ್ರ ಲಕ್ಷ್ಮಿದು 10 ವರ್ಷಕ್ಕಾಗವಲ್ತಕ್ಕ. ಏನು ಇದು ಸೀರೆ ವಾಪಸ್ ಯಾರು ಮಾಡೋಣ? ಏನು ಇದನ್ನು ಹಂಗೆ ಮಡಿಚೋಡಿ ಇದನ್ನು ಆಕಿ ಲಕ್ಷ್ಮಿದು ಲಗ್ನಕ್ಕೆ ಇದ ಸೀರೆನ ಯಾರು ಮಾಡೋದು ವಾಪಸ್? ನೀ ಮತ್ತೆ ನಾ ಹೇಳಕತ್ತೇನೆ ಕೇಳು ಒಟ್ಟಿಗಿಟ್ಟಿ ಮತ್ತೆ ಇದನ್ನು. ಅಯ್ಯೋ ದೇವ್ರೆ, ಇದನ್ನ ವಾಪಸ್ ಆಯಾರನ? ಅಲ್ಲ ಅವ್ರು ಅವರು ಇಂಥದ್ದು ಮಾಡಿರ್ಬೋದು. ನಾವೀಗ ಅದನ್ನು ವಾಪಸ್ ಮಾಡಿದ್ರೆ ನಮ್ಮದು ಹಂಗೆ ಅಂತ ತಿಳ್ಕೊಳಂಗಿಲ್ಲನ? ತಿಳ್ಕೊಂಡ್ರೆ ಸುಮ್ಮನಿರು ನೀನು. ಮತ್ತೇನೇ ಒಂದು 5,000 ರೂಪಾಯ್ದು ಏನಾರ ಒಂದು ಬೇರೆ ಆಯರ್ ಕೊಡ್ಬೇಕಂತ ಮಾಡಿದ್ದೇನೆ. ಇನ್ನು ಬೆಳ್ಳಿ ಬಟ್ಲ ಬಂಗಾರ ತಾಟು ಕೊಡ್ಬೇಕಂತ ಮಾಡಿದ್ದೆ. ತಣ್ಣ ಕುಂದ್ರು ಅವ್ರು ಹೆಂಗಿರ್ತಾರೆ ನಾವು ಹಂಗೆ ಇರ್ಬೇಕು. ನಾನಂತರೂ ಯಾವ್ಯಾಕ್ಯಾರ ನನಗಿಂಥದ್ದು ಏನಾರು ಕೊಟ್ಟಿದ್ಲು ಆಕಿ ಮನೆ ಏನೋ ಕಾರ್ಯ ಆಗಲಿ ನಾ ವಾಪಸ್ ಅದನ್ನೇ ಕೊಡ್ತೀನಿ ವಾಪಸ್ ಅವ್ರಿಗೆ ಆಯಾರ. ಮತ್ತು ಪಾಟೀಲ್ ನಿಂದ್ರಿಗೆ ಅನ್ಬೇಡ, ಒದಾಡ್ತಾನೆ ಮತ್ತು ನನಗೆ ಏನು ತೆಗೆದಿಡು. ಆಯ್ತು ತೋರತ್ಗೆಮ್ಮ. ಅವ ಅತ್ತಿ ಮತ್ತೆ ಕೇಳಬೇಡ ನೀನು. ಏನು ಎಲ್ಲ ಹಂಗೆಲ್ಲ ವಾಪಸ್ ಕಿಪಸ್ ಕೊಡೋದಿಲ್ಲ, ಏನು ಬೇಡ, ತೆಗೆದಿಡು ನೋಡೋಣ. ಬೇರೆ ಯಾರ್ದಾರ ಏನಾರು ಇದ್ದಾಗ ಇದನ್ನೇ ವಾಪಸ್ ಆಯರ್ ಮಾಡಿದ್ರ ಆತ. ಏನ ಬೇರೆ ಯಾರ್ದಕ್ಕಾರ ಇದನ್ನ ಒಯ್ದು ಆಯರ್ ಮಾಡಿದೆ ಅಂದ್ರೆ ಅವ್ರು ಏನು ಅನ್ಕೊಳಂಗಿಲ್ಲ ನಿಮ್ಮ ಅಪ್ಪನ ಬಗ್ಗೆ. ಎಂಥದ್ದು ಕೊಟ್ಟ ನೋಡು ಅಂತ ಅನ್ನಂಗಿಲ್ಲ. ಹುಡುಗಿ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ. ಅವ್ರು ಮತ್ತೆ ಇವ್ರು ಮಾಡ್ತಾರಂತ ಅವ್ರು ಮಾಡ್ಕೊಂಡು ಕುಂತ್ರೆ ಅದನ್ನೇ ಏನು ಅನ್ಕೋಬೇಕು ಮಂದಿ?
ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ದಿನದಾಗೈತಿ ಭಾಳ ಟೆನ್ಷನ್ ತೊಗೊಳಕ್ ಬಿಡ ಕುಂದ್ರ. ಏನ್ರಿ ಹೊತ್ತಾತು, ಇನ್ನು ಯಾವಾಗ ಬರೋದು? 5 ನಿಮಿಷ ಮರಯ್ಯ ಬಂದೆ. ಚಿನ್ನು ರೆಡಿ ಆದ್ಲಾ? ಚಿನ್ನು ಅತ್ತಿ ರೆಡಿ ಮಾಡತ್ತಾರ. ನಾನು ನಿಮ್ಮನ್ನ ಕರೆಯಕ್ಕೆ ಬಂದೆ. ನಾನು ನಾಷ್ಟ ಮಾಡಕತ್ತಿದ್ದೆ ಎಷ್ಟೊತ್ತನ. ಹೌದಾ? ನಾನೊಂದು ಮಾತು ಹೇಳ್ಬೇಕಿತ್ತು ನಿಂಗೆ. ಏನು ಹೇಳ್ರಿ? ಏನಿಲ್ಲ, ಆದಷ್ಟು ಚಿನ್ನುನ ನೀನೇ ಹಚ್ಕೊಳಕ್ ಪ್ರಯತ್ನ ಪಡ. ಆಕಿ ನಿನ್ನೆ ಹಚ್ಕೋಬೇಕಾಗಿರೋದು ಈಗ ಹೆಚ್ಚಾಗಿ ಹೇಳ್ಬೇಕಂದ್ರೆ. ಅದಕ್ಕೆ ಸುಮ್ಮನೆ ಮತ್ತೆ ಅವನ್ನೇ ಭಾಳ ಹಚ್ಕೊಂಡು ಬೆಳೆದ್ಲಂದ್ರೆ ನಾಳೆ ನಿನ್ನ ಜೊತೆಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಕೈತಕ್ಕೆ. ಅದಕ್ಕೆ ನನಗೆ ಆಕಿನ ಹಾಸ್ಟೆಲಿಗೆ ಸೇರ್ಸೋದು ಬೇಡ ಅಂತ ಅನ್ನಿಸ್ತೈತಿ. ಮನೆಗೆ ಓದ್ಸೋಣ ಅಂತ. ಹಾಸ್ಟೆಲಿಗೆ ಬಿಡಿಸಿ ಈಗ ಮನೆಗೆ ಓದಿಸೋದು ಅಂದ್ರೆ ಮತ್ತೆ ಈಗ ಆಕಿ ಎನಿ ಟೈಮು ಈಗ ಅವ್ವನೇ ಎಲ್ಲ ಮಾಡೋಕ್ಕಾಗಿಲ್ಲ ಆಕಿಗೆ. ನೀನೊಂದು ಸ್ವಲ್ಪ ಆಕಿನ ಹಚ್ಕೊಂಡು ಪ್ರೀತಿಯಿಂದ ನೋಡ್ಕೊಳಕ್ಕೆ ಶುರು ಮಾಡಿದ್ರೆ ಆಕಿ ನಿಂಗೆ ಅಟ್ಯಾಚ್ ಆಗಲ್ಲ. ಅವಾಗ ನೀನೇ ಆಕಿಂದು ಎಲ್ಲ ನೋಡ್ಕೋಬೋದಲ್ಲ. ಅದಕ್ಕೋಸ್ಕರ ಹೇಳಿದೆ. ನಿನಗೂ ಆಕಿಗೂ ಹೊಂದಾಣಿಕೆನೂ ಆಕೈತಿ. ಹಾಂ ಸರಿ. ಮತ್ತೆ ನೀವು ಹಾಸ್ಟೆಲಿಗೆ ಸೇರಿಸ್ತೀನಿ ಅಂದಿದ್ರಲ್ಲ? ಯಾಕೆ ಆಕಿ ಮನೆಯಾಗಿರ್ತಾಳೆ ಅಂದಿದ್ದು ನಿಂಗೆ ಇಷ್ಟ ಆಗಲಿಲ್ಲ? ಹಾಸ್ಟೆಲಿಗೆ ಸೇರಿಸ್ಬೇಕಾ? ಛೇ ಹಂಗೇನಿಲ್ಲ, ನೀವೇ ಅಂದಿದ್ರಲ್ಲ ಅದಕ್ಕೆ ಕೇಳಿದೆ. ಇಲ್ಲ, ಸೇರಿಸ್ಬೇಕಂದೆ. ಈಗಾಗಲೇ ಆಕಿ ಆಲ್ರೆಡಿ 1 ವರ್ಷ ಹಾಸ್ಟೆಲ್ನಾಗ ಇದ್ಲು. ತಂದೆ ತಾಯಿ ಇಬ್ರು ಇದ್ದು ಆಕಿ ಪಾಪ ಹಾಸ್ಟೆಲ್ನಾಗ ಬೆಳೆಯೋದು ಬೇಡ ಅನಾಥವಾಗಿ ಅಂತ. ನಾಳೆ ಆಕಿ ಮನಸ್ಸಿನ ದ್ವೇಷ ಹುಟ್ಕೊಂಡ್ರೆ ನನ್ನಪ್ಪ 2ನೇ ಮದುವೆ ಮಾಡ್ಕೊಂಡು ನನ್ನ ಹಾಸ್ಟೆಲ್ ಪಾಲ್ ಮಾಡಿದ, ನನ್ನ ಚಂದಾಗೆ ನೋಡ್ಕೊಳ್ಳೇ ಇಲ್ಲ ಅಂತ ಆಕಿ ಮನ್ಸಿಗೆ ಒಂಥರ ಅನ್ಸಕ್ಕೆ ಶುರು ಮಾಡಿದ್ರೆ ಆ ಕಾರಣಕ್ಕೆ ಆಮೇಲೆ ನಾವಿಬ್ರು ಇದ್ದೂ ಆಕಿನ ಯಾಕೆ ಹಾಸ್ಟೆಲ್ನಾಗ ಬಿಡಬೇಕು ಅಂತ ನನಗೆ ಯಾಕೋ. ಆಮೇಲೆ ಆಕಿನ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ ಒಂದು ರೀತಿ ಹೇಳ್ಬೇಕಂದ್ರೆ. ಆ ಕಾರಣಕ್ಕೆ ಬೇಡ ಅಂತ. ನಿಂಗೆ ಹೆಂಗೆ ಅನಿಸ್ತತಿ? ಪರವಾಗಿಲ್ಲ, ಅದಕ್ಕೇನಿಲ್ಲ. ಇರೋಳಕ್ಕೆ ಬಿಡ್ರಿ. ಏನು ತಿನ್ನೋದ್ರ ತಿಂತತಿ, ಉಣ್ಣದ್ರ ಗುಂಡ ಆಡಿ ಬೆಳಿತಾಳೆ. ಮನೆಯಾಗಿದ್ದಷ್ಟು ಮಕ್ಕಳದು ಮನಸ್ಸೂ ಚೆನ್ನಾಗಿರ್ತೈತಿ. ಅಣ್ಣ ತಂಗಿ ಅಕ್ಕ ತಮ್ಮ ಅವ್ವ ಅಪ್ಪ ಅಜ್ಜ ಅಮ್ಮ ಅನ್ನೋ ಬಾಂಧವ್ಯನೂ ಬೆಳಿತೈತಿ. ಏನು ಮಕ್ಕಳನ್ನ ತೊಗೊಂಡೋಗಿ ಹಾಸ್ಟೆಲ್ನ ತುರುಕಿ ಅವು ಒಬ್ಬಂಟಿಯಾಗಿ ಬೆಳೆದು ಅವ್ರಿಗೆ ಒಬ್ಬರೇ ಇರೋದೇ ಅಭ್ಯಾಸ ಆಗ್ಬಿಡ್ತೈತಿ. ನಾಳೆ ಕುಟುಂಬದಾಗ ಇರೋಂದ್ರೆ ಅವೇನು ಇರ್ತಾವೆ? ಅವಕ್ಕೆ ಹಾಸ್ಟೆಲ್ನಾಗ ಇದ್ದು ರೂಢ ಆಗಿ ಒಬ್ಬರೇ ಇರೋದನ್ನ ನಾವಿರ್ತೇ ಅವಕ್ಕೆ ರೂಢ ಮಾಡಿಸ್ದಂಗೆ ಆಗ್ಬಿಡ್ತೈತೆ ಒಂದು ರೀತಿ. ಅದಕ್ಕೆ ಮುಂದೆ ಸಲೀಸಾಗಿ ಜಗಳ ಮಾಡ್ಕೊತಾವು, ತಂಪಾಡಿತಾವು, ದೂರ ಆಗ್ಬಿಡ್ತಾರೆ. ಯಾಕಂದ್ರೆ ಇವ್ರ ಜೊತೆಗೆ ನಾ ಮೊದಲಿಂದನೂ ಇಲ್ಲ, ಈಗ ಯಾಕಿರ್ಬೇಕು ಅನ್ನಂಗೆ ಅನಿಸ್ಬಿಡ್ತೈತೆ ಅವ್ರಿಗೂ. ಒಳ್ಳೇದು. ಹಾಸ್ಟೆಲ್ನಾಗ ಅನಿವಾರ್ಯ ಯಾರೂ ಇಲ್ಲೇ ಇಲ್ಲ, ಏನೋ ತೊಂದರೆ ಐತಿ ಅಂದರೆ ವಯಸ್ಸಿಗೆ ಬಂದ ಮೇಲೆ ಬಿಡೋದು ಒಂದು ರೀತಿ ಉತ್ತಮ. ಆದರೆ ಬುದ್ಧಿ ಬೆಳೆಯುವಾಗ ಅವಕ್ಕೆ ತಂದೆ ತಾಯಿ ಬೇಕು ಅನ್ಸೋವಾಗ ನಾವು ಬಿಡೋದು ತಪ್ಪಾಕತ್ರಿ. ಸರಿ, ಇಲ್ಲೇ ಇರಲಿ ಬಿಡ್ರಿ, ಅದಕ್ಕೇನಂತ ನಾ ಎಲ್ಲ ನೋಡ್ಕೊತೀನಿ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅಂದಂಗ್ರಿ ಅವ್ವ ಫೋನ್ ಮಾಡಿದ್ಲ, 1-2 ದಿನ ಬರ್ತೀನಿ ಅಂದ್ಲು. ನಾನೇ ಬಾ ಅಂದೆ. ಆಕೆಗೆ ಬೇಜಾರಾಗತ್ತಂತ. ನನ್ನ ಮದುವೆ ಆದ್ಮೇಲೆ ಕಳ್ಸಿದ್ಮೇಲೆ ನಾನು ವಾಪಸ್ ಹೋಗಿಲ್ಲಲ್ಲ, ಅದಕ್ಕೆ ನೆನಪಾದ್ನೆ ಅಂತ. ಹೌದಾ? ಆಯ್ತು, ಬಂದು ಹೋಗಣಂತ. ಅದಕ್ಕೇನ? ಸರಿ ರೀ, ಈಗ ನಾಷ್ಟ ಮಾಡ್ಬಾರಿ. ಎಷ್ಟೊತ್ತತ್ ನಾನು ನಿಮ್ಮ ಸಲುವಾಗಿ ಕಾಯಕತ್ತಿ. ಇನ್ನೂ ಅಲ್ಲಿ ನಿಂತು ಮಾತಾಡೋದ ಆಕತ್ತಿಂದ. ಎಷ್ಟು ಕ್ಯೂಟ್ ಕಾಣಕತ್ತಿ ಗೊತ್ತಾನ ಈ ಸೀರೆ ಒಳಗೆ. ಈ ಸೀರೆ ನಿನಗೆ ಹೇಳಿ ಮಾಡಿಸ್ದಂಗೆ ಆಗೈತೆ. ಸರಿ ಬರ್ರಿ, ಈಗ ಅಲ್ಲಿ ಹೊರಗೆ ಅತ್ತಿಯರ್ ಕಾಯತ್ತಾರ. ಸೋತೆ ಹೋದೆ ಸೋತು ಹೋದಿ ನೀ ಮೊದಲ ತೊದಲ. ನಂಗೆ ಹಾಡಕ್ ಬರಲ್ಲ, ಬಂದಷ್ಟು ಹಾಡೀನಿ. ಸರಿ ಬರ್ರಿ ಈಗ. ಇದು ಉಪೇಂದ್ರ ಅವ್ರದ್ದು ಯು ಐ ಯಾವುದೋ UI ಇರಬೇಕು. ಅದು ಮೂವಿ ರಿಲೀಸ್ ಆಗೋದೈತಿ, ಡಿಸೆಂಬರ್ ರಿಲೀಸ್ ಆಗ್ತದ್ರೆ ಹೋಗೋಣಂತ. ಈಗ ಸದ್ಯಕ್ಕೆ ಯಾವುದು ಫಿಲಮ್ ಅಷ್ಟು ಚಲೋದು ರಿಲೀಸ್ ಆಗೈತಿ ಗೊತ್ತಿಲ್ಲ. ನಿಂಗೆ ಎಲ್ಲರೂ ಹೊರಗೆ ಹೋಗ್ಬೇಕು ಅನ್ಸಿದ್ರೆ ಹೇಳ್ಬೇಕಾರೆ ಕರ್ಕೊಂಡು ಹೋಗ್ಬೇಕಂತ. ಅದಕ್ಕೇನಿಲ್ಲ. ನಂಗೆ ಈಗ ಸದ್ಯಕ್ಕೆ ಎಲ್ಲಿ ಹೊರಗೆ ಹೋಗ್ಬೇಕು ಅನಿಸ್ಬಲ್ತು. ಆಮೇಲೆ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು. ಡೈಲಿ ಇದು ಉದ್ದಂದು ತಾಳಿ ಚೈನ್ ಹಾಕೊಳಕ್ಕೆ ತ್ರಾಸ ಆಕೈತ್ರಿ. ಅದ್ರ ಕುತ್ತಿಗೆ ಒಂಥರ ಕೊರ್ದಂಗೆ ಆಕೈತಿ. ಅದಕ್ಕೆ ನಂಗೆ ಒಂದು ಶಾರ್ಟ್ ತಾಳಿ ಚೈನ್ ಮಾಡಿಸ್ಕೊಡ್ತೀರಾ? ಶಾರ್ಟ್ ಸಣ್ಣದು 1 ತೊಲಿ ಆದರೂ ಅಡ್ಡಿ ಇಲ್ಲ, ಮಾಡಿಸ್ಕೊಡ್ತೀರಾ? ಸರಿ, ಅದಕ್ಕೆ ನಾನು ಮಾಡಿಸ್ಕೊಡ್ತೇನೆ ಬಿಡ. ಆಮೇಲೆ ಇನ್ನೊಂದು ನನ್ನ ಮೊದಲನೇ ಎಂತಿದ್ದು ಐತಿ, ಅದನ್ನೇ ಹಾಕೊಂತೀಯನ? ಬೇಡ ರೀ, ಎಲ್ಲ ವಿಚಾರಕ್ಕೂ ಒಯ್ದು ಅಲ್ಲಿಗೆ ಜೇಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ನಂಗೆ ಇಷ್ಟ ಇಲ್ಲ. ನಂಗೆ ನೀವು ಕಟ್ಟಿದ್ದಾಳಿ ನಿಮ್ದು ನನಗೆ ಬೇಕು. ಅದನ್ನು ಬಿಟ್ಟು ಅದನ್ನು ಹಾಕೊತೀಯ ಇದನ್ನು ಹಾಕೊತೀಯ ಅಂತ ಹೊಳೊಳ್ಳು ಕೇಳಬೇಡ್ರಿ. ನಂಗೆ ಅದು ಇಷ್ಟ ಆಗಂಗಿಲ್ಲ. ನನಗೆ ನೀವು ನನಗೆ ಸಪ್ರೇಟಾಗಿ ಮಾಡಿಸ್ಕೊಡ್ರಿ. ಅದನ್ನು ಹಾಕಿ ಬೇಕಾದ್ರೆ ಬೇರೆ ಡಿಸೈನ್ ಕೊಡಿಸ್ತೀನಿ ಅಂದರೆ ಒಂದು ಮಾತು ಓಕೆ. ಆದರೆ ಅದನ್ನೇ ತೊಗೊಂಡ್ರೆ ನಂಗೆ ಇಷ್ಟ ಇಲ್ಲ. ನಾನು ಇವಾಗೆಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಯಾವತ್ತು ಅದೈತಿ ಬೇಕಾ ಅಂತ ಕೇಳಬೇಡ್ರಿ. ನನಗೆ ಈ ಮನೆ ಒಳಗೆ ನನ್ನದೇ ಆದಂಥ ಸ್ಥಾನ ಬೇಕು. ಪ್ರತಿಯೊಂದನ್ನು ನೀವು ಅವ್ರ ಸ್ಥಾನಕ್ಕೆ ನನ್ನನ್ನು ಕುಂದ್ರಸಕ್ಕೆ ಪ್ರಯತ್ನ ಪಡಬೇಡ್ರಿ. ಏನು ನನಗೂ ಕಷ್ಟ ಆಕೈತ್ರಿ. ನಾನೀಗ ಅದೇ ಮಾತೆ ನಿಮ್ಗೆ ಏನಾದರೂ ಕೇಳಿದಾಗ ಅಕಸ್ಮಾತ್ ಕೆಲವು ವಿಚಾರಗಳು ಇರ್ತಾವೆ. ಅವಾಗ ನನ್ನ ಮೊದಲನೇ ಗಂಡಂತ ಐತಿ ಬೇಕಾ, ನನ್ನ ಮೊದಲನೇ ಗಂಡನ ಥರನೇ ಮಾಡ್ತೀರಿ ಅಂತ ನಾ ಪ್ರತಿ ಸಲನೂ ಅನ್ನಕ್ಕೆ ಶುರು ಮಾಡಿದರೆ ನಿಮಗೆ ಹೆಂಗೆ ಅನಿಸುತ್ತೆ ನೋಡ್ರಿ. ಹಾಗೆ ನನಗೂ ಒಂಥರ ಮುರ್ಸ್ ಅನಿಸ್ತೈತಿ. ನಾನು ಯಾಕೆ ಅವ್ರಿಗೆ ತೊಗೋಬೇಕು ಅನ್ನಂಗೆ ಆಕೈತೆ ನನಗೆ. ಬೇಡ, ನಂಗೆ ಬೇಕಂದ್ರೆ ನೀವು ನನಗೆ ಬೇರೆ ಸಪ್ರೇಟಾಗೆ ಮಾಡಿಸ್ಕೊಡ್ರಿ. ನನಗೆ ಅವ್ರದ್ದೇನು ಬೇಡ ಅಷ್ಟೇ. ಏನು ನಾನು ಹೇಳಿದ್ದೇನಾರು ಬೇಜಾರಾಯ್ತಾ? ಇಲ್ಲ, ಬೇಜಾರೇನಾಗಿಲ್ಲ. ಸರಿ, ನಿಂಗೆ ಅನ್ಸಿದ್ದು ನೇರವಾಗಿ ಹೇಳಿ ಅಲ್ಲ, ಅದ್ರಾಗ ಏನೈತಿ. ಓಕೆ, ಬೇಜಾರು ಮಾಡ್ಕೋಬೇಡ. ಏನು
ಕೊಡಿಸ್ತೀನಿ ನಾನು ನಿಂಗೆ ಅದನ್ನ ಹಾಕಿ ಮ್ಯಾಲೆ ದುಡ್ಡು ಹಾಕಿ ಇನ್ನೊಂದು ಸ್ವಲ್ಪ ಚಲೋದು ಬೇರೆ ಗಟ್ಟೆ ಅಂತ ಮಾಡಿಸ್ಬಿಡ ಇನ್ನೊಂದು ಏನು ಇತ್ತಲ್ಲ ಅಂತ ಹೇಳಿದೆ ಅದು ನಿಂಗೆ ಅಷ್ಟೊಂದು ಬೇಜಾರು ಅನಿಸ್ತೈತಿ ಅಂದ್ರೆ ಬೇಡ. ಸರಿ ರೀ. ಅಮ್ಮೋರು ನಾಷ್ಟ ಹೊಟ್ಟೆ ಸುತ್ತಿ ಆಗ್ಲೇ ಕರ್ದಿನಿ ನಾನು. ಏನು ಮಾಡ್ಬೇಕು ನಿನ್ನ ಮುದ್ದು ಮುಖ ನೋಡಕತ್ರ ನನಗೆ ನಾಷ್ಟಕ್ಕೆ ಹೋಗಕ್ಕೆ ಮನ್ಸಾಗೋಲ್ತಲ್ಲ. ಸಾಕು ಈ ಪಾಲಿಶ್ ಎಲ್ಲ ಏನು ಬೇಡ, ಎದ್ದು ಬರ್ರಿ. ಕಿಗು ಸ್ಕೂಲ್ಗೆ ಹೋಗಕ್ಕೆ ಟೈಮ್ ಆಕತ್ ಬರ್ರಿ. ಯಾವಾಗಲೂ ಹಿಂಗೆ ಇದ್ರೆ ಅಷ್ಟೇ ಸಾಕು.